ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸ್ ಮಾಡಕ್ಕೆ ಹೋಗ್ತಾ ಇರೋದು ನಿಡಗುಂದಿ ಗ್ರಾಮ ಅಂತ. ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನಲ್ಲಿ ಬರ್ತದೆ. ನಿಡಗುಂದಿ ಗ್ರಾಮದಲ್ಲಿ ಏನೇನಿದೆ ಅಂತ ನೋಡಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ, ಮಣ್ಣಿ ಕಟ್ಟಿದಾರಂತೆ, ಅದನ್ನು ನೋಡಕ್ಕೆ ಹೋಗ್ತಾ ಇದೀವಿ ನಾವು. ಗಾಯಸ್, ಈಗ ನಿಡಗುಂದಿ ಗ್ರಾಮಕ್ಕೆ ಬಂದ್ವಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವೀಗ. ಗಾಯಸ್, ಈಗ ನಾವು ನಿಡಗುಂದಿ ಗ್ರಾಮಕ್ಕೆ ಬಂದ್ವಿ. ಈಗ ಇಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಹೇಗಿದೆ ಅಂತ ನಾನು ತೋರಿಸ್ತೇನೆ ಬನ್ನಿ ಹೇಗಿದೆ ಅಂತ ನೋಡೋಣ. ಈಗ ಗಾಯಸ್, ಇದೆ ನೋಡಿ ದೇವಸ್ಥಾನ ಆಗಿದೆ. ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಈ ದೇವಸ್ಥಾನ ಹೆಸರು ಸಿದ್ದೇಶ್ವರ ದೇವಸ್ಥಾನ. ದೇವಸ್ಥಾನದ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂತ, ಮೂರ್ತಿ ಒಳಗಡೆ ಯಾವ ಥರ ಇದೆ ಅಂತ ನೋಡಿ. ಈಗ ಆಯ್ಸದು ಪಲ್ಲಕ್ಕಿ ನೋಡಿ, ಪಲ್ಲಕ್ಕಿ ಯಾವ ಥರ ಇದೆ ಅಂತ. ಗಾಯಸ್, ಇದೆ ನೋಡಿ ನಿಡಗುಂದಿ ಯಾವ ಥರ ಇದೆ ಅಂತ ನೋಡಿ. ಇದು ಸಣ್ಣ ಊರಿದೆ, ಅದೇ ಮಹಾದ್ವಾರ. ಗಾಯಸ್, ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ಯಾವ ದೇವಸ್ಥಾನ ಇದೆ ಅಂತ ನೋಡಿದ್ದು. ಇದು ನಿಡಗುಂದಿ ಗ್ರಾಮದಲ್ಲಿದೆ ನೋಡಿ. ಬಸವೇಶ್ವರ ಮೂರ್ತಿ ಯಾವ ಥರ ಇದೆ ಅಂತ. ಇಲ್ಲೊಂದು ದೊಡ್ಡದಾದ ದೇವಸ್ಥಾನ ಮಣ್ಣಿ ಒಂದು ಕಟ್ಟಿದ್ದಾರೆ. ಈಗ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಕೊಡೋಣ ಬನ್ನಿ ಯಾವ ಥರ ಇದೆ ಅಂತ. ಆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ. ಗಾಯಸ್, ನಮಗೆ ಕನ್ಫ್ಯೂಸ್ ಆಗ್ತದೆ ಒಂದಿರ, ಅದಕ್ಕೆ ಫೋನ್ ಹಚ್ಚಿ ಕೇಳ್ತಾ ಇದಾರೆ ನೋಡಿ. ಅವ್ರು ಯಾಕಡೆ ಹೇಳ್ತಾರೆ ಆ ಕಡೆ ಹೋಗ್ತೀವಿ. ಈಗ ತುಪ್ಪ ಹೇಳ ಆಂಬಲು ಗಾಯಸ್, ಈಗ ಮತ್ತೆ ಹೋಗ್ತಾ ಇದೀವಿ. ಯಾಕಂದ್ರೆ ಮತ್ತೆ ಈಗ ಆ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗಾಯಸ್, ಅಂತೂ ಬಂದ್ವಿ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ, ತೋರಿಸ್ತೇನೆ ಬನ್ನಿ ನಿಮಗೆ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮ್ಗೆ ನೋಡಿ. ಈ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಇದು ನೋಡಿ. ಯಾವ ಥರ ಗಾರ್ಡನ್ ಇದೆ ಇದು. ಇಲ್ಲಿ ಮೊನ್ನೆ ಇದನ್ನು ಪರಮೇಶ್ವರ ಸ್ಟ್ಯಾಚು ಕಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ನಾನು ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಇಲ್ಲಿ. ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತ. ಇದು ಈ ದೇವಸ್ಥಾನ ಗಾರ್ಡನ್ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಹಾಗೆ ತುಂಬ ಏನೇನು ಇದೆ. ನಾನು ಹಿಂಗೆ ತೋರಿಸ್ತೇನೆ ಬನ್ನಿ ಏನೇನಿದೆ ಅಂತ ಇಲ್ಲಿ ನೋಡಿ. ಇಲ್ಲಿ ಬಸ್ ಆ ಕಡೆ ಹೇಗಿದೆ ಅಂತ. ನೋಡಿ ಗಾಯ್ಸ್, ಟೇಸ್ಟ್ ತುಂಬ ತಂಪವಾಗಿದೆ ಗಾಯ್ಸ್. ನಾನು ಫೋಟೋ ಶೂಟ್ ಯಾವ ಥರ ತಗೋದೆ ನೋಡಿ.
ಈಗ ಅರ್ಧ ತಾಸಿಂದ ತಗೊಳ್ತಾ ಇದಾರೆ, ಇನ್ನೂ ಮುಗಿತಲ್ಲ ನಮ್ಮ ಫೋಟೋ ಶೂಟ್ ಆ ಥರ ಇದೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಗಾಯಸಿದ್ದು ಭೂತಾಳ್ ಸಿದ್ದೇಶ್ವರ ಅಂತ ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಹಾಗೆ ಸುತ್ತಮುತ್ತ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಸುತ್ತಮುತ್ತ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್. ಹಿಂದೇನಿತ್ತು ನೋಡಿದಾಗ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ ಗೊತ್ತಾ ಗಾಯ್ಸ್. ಇಲ್ಲಿ ಕೂತ್ಕೊಳ್ಳೋಕೆ ಚೇರ್ ಹಾಕಿದ್ದಾರೆ, ಮತ್ತು ನೋಡಿ ಯಾವ ಥರ ಇದೆ ಅಂತ ನೋಡಿ. ಚೇರ್ ಯಾವ ಥರ ಹಾಕಿದ್ದಾರೆ ಅಂತ ಕೂತ್ಕೊಳ್ಳೋಕೆ ಇಲ್ಲಿ ಗಾಯ್ಸ್. ನೀವೇನಾದರೂ ಇಲ್ಲಿಗೆ ಬಂದರೆ ಪ್ಲಾಸ್ಟಿಕ್ಕು ಅಥವಾ ಏನೋ ವಸ್ತುಗಳನ್ನ ಇಲ್ಲಿ ಒಗಿಬೇಡಿ, ಯಾಕಂದರೆ ಇದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಏನು ಟಿಕೆಟ್ ಇಲ್ಲ ಏನಿಲ್ಲ. ಆರಾಮಾಗಿ ಬಂದು ನೀವು 2 ಅವರ್ ಕೂತು ಹೋಗ್ಬೋದು. ಇಲ್ಲಿ ಬಂದರೆ ನೀವು ಪ್ಲೀಸ್ ಇಲ್ಲಿ ಏನು ಗಿಡ ಕೇಳೋದು ಅಥವಾ ಏನೂ ಮಾಡಬೇಡಿ, ಜಸ್ಟ್ ಬಂದು ನೋಡಿ ಹೋಗಿ. ಮತ್ತು ಇಲ್ಲಿ ಫ್ರೀ ಇದೆ, ಇದೇನು ದುಡ್ಡು ಕೊಡಬೇಕಾಗಿಲ್ಲ. ಇಲ್ಲಿ ಇದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಿಡಗುಂದಿ ಗ್ರಾಮದಲ್ಲಿ ಬರುತ್ತದೆ. ನೀವು ಬರೋರಿದ್ರೆ ಬರಬಹುದು. ಗಾಯಸ್, ಇದು ಸಿದ್ದೇಶ್ವರ ದೇವಸ್ಥಾನ ಅಂತ. ಈಗ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನೋಡಿ ಯಾವ ಥರ ಇದೆ ಅಂತ ಸಿದ್ದೇಶ್ವರ ದೇವಸ್ಥಾನ ಮೂರ್ತಿ. ಈಗ ನಾವು ಹೊರಗಡೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಅದ್ಭುತವಾಗಿದೆ ಇವು ಗಾಯಸ್. ಈಗ 1 ಅವರ್ ಆಯಿತು, ಇನ್ನೂ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಇನ್ನೂ ಮುಗ್ತಾ ಇಲ್ಲ. ಇದು ಮುಗಿದ್ರೆ ನಾವು ಮನೆಗೆ ಹೋಗ್ಬೋದು, ಆದರೆ ಇನ್ನೂ ಮುಗ್ತಾ ಇಲ್ಲ. ಯಾಕಂದರೆ ಅದು ಅಷ್ಟು ಚೆನ್ನಾಗಿದೆ ಜಾಗ, ಅದಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಕಾಯಿಸಿದ ನಮ್ಮ ಮಣ್ಣನ್ನು ಕಟ್ಟಿದ್ದಾರೆ. ಈಗ ಕಟ್ಟಿದ 4 ತಿಂಗಳಾಯ್ತಂತೆ, ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿದೆ ಅಂತ. ಇದು ಗೊತ್ತಾದ ತಕ್ಷಣ ಬಂದ್ವಿ. ಯಾಕಂದರೆ ಇಂಥ ಜಾಗನ ನಾವು ತೋರಿಸ್ಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ಥರ ತೋರ್ಸಕ್ಕೆ ಬಂದಿದ್ದೀನಿ ಇಲ್ಲಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕಾಮೆಂಟ್ಸ್ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ಪರಮೇಶ್ವರ ಸ್ಟ್ಯಾಟು. ಇದು ತುಂಬ ಎತ್ತರವಾಗಿದೆ, ನೋಡಿ ಯಾವ ಥರ ಇದೆ ಅಂತ. ಕೆಳಗಡೆ ಲಿಂಗ ಇದೆ, ಮತ್ತು ಇಲ್ಲಿ ಸೈಡ್ ಆಕಳ ಯಾವ ಥರ ಇದೆ ಅಂತ ನೋಡಿ. ಇದು ಸೇಮ್ ಟು ಸೇಮ್ ರಿಯಲ್ ನೋಡಿದಂಗೆ ಇದೆ. ನೋಡಿ ಸುತ್ತಮುತ್ತ ಯಾವ ಥರ ಇದೆ ಅಂತ. ಗಾಯ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮಗೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದೆ ಇಂಥದ್ದೇನಾದರೂ ಸ್ಪೆಷಲ್ ಆಗಿ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.